ಈಗ ನಾವು ಮದುವೆ ಆದಮೇಲೆ ಬಂದಿದ್ದೀವಿ. ಇವ್ರನ್ನ ಪಡೆಯೋಕ್ಕೆ ತುಂಬ ಜೋರಾಗ್ತಾ ಇದೆ. ಸೊ ಒಂದೊಂದಾಗಿ ಆ್ಯಂಡ್ ಜಾಸ್ತಿ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಇದು ಮದುವೆ ಆದಮೇಲೆ ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ಬೆಲ್ಬೆಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಗೌಡ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೋ. ಇವತ್ತು ನಾವು ಹೊರಟಿರೋದೇ ಮಹದೇಶ್ವರನ ಬೆಟ್ಟ. ಸೊ ಫ್ಯಾಮಿಲಿ ಸಮೇತ ಹೋಗ್ತಾಯಿದ್ದೋ. ನಾನು ಅಮ್ಮನ ಮನೆಗೆ ಇರೋದಕ್ಕೋಸ್ಕರ ಹುಷಾರಿರಲಿಲ್ಲ ಅಂತ ಇಲ್ಲೇ ಒಂದು ವೀಕಿಂದ ಇಲ್ಲೇ ಇದ್ದೆ. ಅದಾದ್ಮೇಲೆ ಮಹದೇಶ್ವರನ ಬೆಟ್ಟಕ್ಕೆ ಕರ್ಸ್ಕೊಂಡಿದ್ವಲ್ಲ ಅಕ್ಕ ಅಮ್ಮ ಎಲ್ಲ, 5 ಇಯರ್ಸ್ ಆಗಿತ್ತು ಹೋಗಿ. ಸೊ ಇವಾಗ ಹೋಗೋದಾ ಅಂತ ನಾನು ಮತ್ತು ಅಮ್ಮ ಒಂದು ಗಾಡೀಲಿ, ಅಪ್ಪ ಮತ್ತು ಅಕ್ಕ ಒಂದು ಗಾಡೀಲಿ ಬಂದಿದ್ದರು. ಸೊ ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಗಾಡಿ ಬಸ್ ಸ್ಟ್ಯಾಂಡಲ್ಲಿ ಹಾಕಿ ಸದರಲ್ಲಿ ಅಲ್ಲಿಂದ ನಾವು ಹೊರಟಿದ್ದೆ ಮಹದೇಶ್ವರನ ಬೆಟ್ಟ ಬಸ್ಸಲ್ಲಿ ಹೊರಟು. ಮತ್ತು ನಮ್ಮ ಮನೆಯವ್ರಿಗೋಸ್ಕರ ಕಾಯ್ತಾ ಇದ್ದು. ಅವರು ಕೂಡ ಸ್ವಲ್ಪ ಲೇಟಾಗಿ ಬಂದರು. ಅದಾದಮೇಲೆ ಎಲ್ಲರೂ ಕೂಡ ಹೊರಟು. ಆ್ಯಂಡ್ ಬೆಟ್ಟ ಟರ್ನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಮನೆಯವರು ಕೂಡ ಬಂದಿದ್ದರು. ಆ್ಯಂಡ್ ಬೆಟ್ಟ ನೋಡೋದಕ್ಕೆ ಒಂದು ಚಂದ. ಫೈವ್ ಇಯರ್ಸ್ ಬ್ಯಾಕ್ ನಾವು ಮಹದೇಶ್ವರನ ಬೆಟ್ಟ ಬಂದಿದ್ದು. ಸೊ ಇವಾಗ ನಾವು ಮದುವೆ ಆಗಿ 2.5 ಮಂತ್ ಆಗಿದೆ. ಸೊ ಬರಬೇಕು ಅಂತ ಅವಾಗಲಿಂದ ಅಂದ್ಕೊಂಡಿದ್ದೋ. ಈಗ ನಾವು ಮದುವೆ ಆದಮೇಲೆ ಬಂದಿದ್ದೀವಿ. ಇಷ್ಟ ಸ್ವಲ್ಪ ಜಾಸ್ತಿ, ನಿನ್ನ ತಲೆ ಮೇಲೆ ಭಕ್ತರು ಇವ್ರನ್ನ ಪಡೆಯೋಕ್ಕೆ ತುಂಬ ಜೋರಾಗ್ತಾ ಇದೆ. ಸೊ ಒಂದೊಂದಾಗಿ ತೀರಿಸ್ತಾ ಇದ್ದೀವಿ. ಹಾಗೆ ಪಾಪು ಮುಡಿ ಕೂಡ ಇತ್ತು, ಅದಕ್ಕೋಸ್ಕರ ಮತ್ತು ಮತ್ತು ನಾವು ಕೂಡ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದು. ಹಾಗೆ ಒಟ್ಟಿಗೆ ಕೂಡ ಬಂದು, ಅದಾದಮೇಲೆ ಅಷ್ಟೊಂದು ರಶ್ ಇರಲಿಲ್ಲ. ಹಾಗೆ ಊಟಕ್ಕೆ ಕೂಡ ಬಂದು. ಆ್ಯಂಡ್ ಮಹದೇಶ್ವರನ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ಪಾಪು ಮುಡಿ ಇತ್ತಲ್ವ, ಅದನ್ನು ಮುಡಿ ಕೊಡಬೇಕು ಅಂತ ನಮ್ಮ ಅಕ್ಕ ಹರಿಸ್ಕೊಂಡಿದ್ಲು. ಹಾಗೆ ಇಲ್ಲಿ ಮಹದೇಶ್ವರನ ಬೆಟ್ಟದಲ್ಲಿ ಪಾಪು ಮುಡಿ ಕೊಟ್ಟು, ಹಾಗೆ ಮಹದೇಶ್ವರನ ಬೆಟ್ಟನ ಸುತ್ತ ಒಂದು ರೌಂಡ್ ಆಗ್ತಾಯಿದ್ದು. ಎಲ್ಲ ಕೂಡ ನೋಡ್ಕೊಂಡು ಬರ್ತಿದ್ದೋ. ಆ್ಯಂಡ್ ಜಾಸ್ತಿ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಇದು ಮದುವೆ ಆದಮೇಲೆ ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ಆವಾಗಲೂ ದೇವಸ್ಥಾನ ಮತ್ತು ಹೊರಗಡೆ ಎಲ್ಲ ಹೋಗಿದ್ದೀವಿ, ಬಟ್ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಏಕೆಂದರೆ ಸ್ವಲ್ಪ ಹುಷಾರು ತಪ್ತಾಯಿದೆ ಮತ್ತು ಅಡುಗೆ ಕಲಿಯೋದ್ರಲ್ಲಾಗಿತ್ತು. ಸೊ ಸ್ಟಾರ್ಟಿಂಗ್ ಮದುವೆ ಆದಮೇಲೆ ನನಗೆ ಅಡುಗೆ ಬರ್ತಿರಲಿಲ್ಲ. ಅದು ಇವಾಗ ಸ್ವಲ್ಪ ಬೆಟರ್ ಅಂತ ಅನ್ಬೋದು. ಈಗ ಅಡುಗೆ ಎಲ್ಲ ಸ್ವಲ್ಪ ಕಲ್ತಿದ್ದೀನಿ. ಅದಕ್ಕೋಸ್ಕರ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿದ್ವಿ. ಇನ್ನು ಬ್ಲಾಗ್ನ ಸ್ಟಾರ್ಟ್ ಮಾಡೋದ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಆ್ಯಂಡ್ ದೇವಸ್ಥಾನ ಒಳಗಡೆ ಬಿಡ್ತಿರ್ಲಿಲ್ಲ, ಫೋಟೋ ವೀಡಿಯೋಸ್ ಅಲೋ ಇಲ್ಲ ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ದೇವಸ್ಥಾನದ್ದೆಲ್ಲ ಒಳಗಡೆ ಹೋಗಿ ಮುಗಿಸ್ಕೊಂಡು, ಆ್ಯಂಡ್ ನಾವು ಹೋಗಿದ್ದೆ ನಂದಿ ಹತ್ರ ನಮಸ್ಕಾರ ಮಾಡ್ಕೊಂಡು, ಅಲ್ಲಿಂದ ದೇವ್ರನ್ನೆಲ್ಲ ಒಂದು ಸಲ ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ತೇರು ಎಳ್ಸೋಕ್ಕೆ ಟಿಕೆಟ್ ತೊಗೊಂಡಿದ್ದು. ಅದು ಸಂಜೆ ಒಂದು 5:30-6 ಗಂಟೆ ಟಿಕೆಟ್ ಕೊಡೋದು ಅಂತ ಅಂದರು. ಅಷ್ಟೊತ್ತಿಗೆ ಎಲ್ಲ ಟಿಕೆಟ್ ಕೊಡೋಷ್ಟೊತ್ತು ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಸಂಜೆ ಆಯಿತು. ಒಂದು ಸಲ ವೀಡಿಯೋ ಮಾಡ್ಕೊಂಡು ಬರೋದ ಅಂದ್ಬಿಟ್ಟು ವೀಡಿಯೋ ಮಾಡ್ದು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕೂಡ ನನಗೆ ಹುಷಾರಿರಲಿಲ್ಲ. ಆ್ಯಂಡ್ ದೇವಸ್ಥಾನದಿಂದ ಬಂದ ಮೇಲೂ ಕೂಡ ಇವಾಗಲೂ ನನಗೆ ಹುಷಾರಿಲ್ಲ. ಆದರೂ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ನನ್ನಲ್ಲಿ ಏನಾದರೂ ವೀಡಿಯೋಸ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಕೂಡ ನನ್ನ ಕ್ಷಮಿಸಿ. ಆ್ಯಂಡ್ ಅದಾದಮೇಲೆ ತೇರೆಲ್ಲದು ಟಿಕೆಟ್ ತೊಗೊಂಡಾದ್ಮೇಲೆ ಕಳಶ ಕೊಟ್ಟರು. ನಮ್ಮ ಅಕ್ಕ ಕಳಶ ಇಟ್ಕೊಂಡು ಬಂದಳು. ತೇರು ಎಳೆಯೋದಕ್ಕೋಸ್ಕರ ಎಲ್ಲ ವೇಟ್ ಮಾಡ್ತಾಯಿದ್ದೀವಿ. ತೇರು ಎಳೆಯೋಕ್ಕೆ ಇನ್ನೂ 1 ಅವರ್ ಆಗುತ್ತೆ ಅಂತ ಅಂದರು. ಹಾಗೆ ದೇವ್ರನ್ನ ನೋಡ್ತಾ ಕೂತಿದ್ದೋ. ನೈಟ್ ಹೊತ್ತು ಕೂಡ ದೇವರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗಲೂ ಕೂಡ ನನಗೆ ಹುಷಾರಿಲ್ಲ, ಆದರೂ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ವೀಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಏನಾದರೂ ತಪ್ಪು ಮಾತಾಡಿದರೆ, ಅಕಸ್ಮಾತ್ ವೀಡಿಯೋ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ತೇರು ಎಳಿಸ್ಬೇಕಾದ್ರೆ ಕಳಶ ಕೊಡ್ತಾರೆ. ಆ ಕಳಶವನ್ನು ತಗೊಂಡು ಇಟ್ಕೋಬೇಕು. ತೇರು ಎಳಿಸಿದಾಗ ತೇರಿನ ಸುತ್ತ ಕಳಶ ತಗೊಬರಬೇಕು. ಅದಕ್ಕೋಸ್ಕರ ಕಳಶ ಮತ್ತು ಗದೆ ಥರ ಕೊಡ್ತಾರೆ. ಅದು ಕೊಟ್ಟಾಮೇಲೆ ತಗೊಂಡು ನಾವು ಕೂಡ ತೇರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ.
ನಾವೊಬ್ಬರೇ ಎಲ್ಲ, ಏಕೆಂದರೆ ತುಂಬ ಜನ ಇರ್ತಾರೆ. ಕಲಶ ಮತ್ತು ಗದೆ ಕೂಡ ಎಲ್ಲರೂ ತಗೊಂಡು ಈಸ್ಕೋಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡಬೇಕು. ಮಹದೇಶ್ವರನ ಬೆಟ್ಟದಲ್ಲಿ ಪ್ರತಿದಿನ ಕೂಡ ತೇರನ್ನ ಎಳೀತಾರೆ. ಯಾವಾಗ ಬೇಕಾದರೂ ಕೂಡ ತೇರನ್ನ ಎಳಿಸ್ಬೋದು. ಟಿಕೆಟ್ ಚಾರ್ಜ್ ಬಂದು 3K ಆಗುತ್ತೆ. ಸೊ ಇನ್ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಮದುವೆ ಆದಮೇಲೆ ದೇವಸ್ಥಾನ ಕೂಡ ಹೊರಗಡೆ ಕೂಡ ಹೋಗಿದ್ದೀವಿ. ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ನಾನು ಇನ್ಸ್ಟಾ ನೇಮ್ ಬಂದು ಮೇಘನಗೌಡ ಅಂತ. ಸೊ ಅದ್ರಲ್ಲಿ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು. ಆ್ಯಂಡ್ ಅದರಲ್ಲಿ ದಯವಿಟ್ಟು ಫಾಲೋ ಆಗಿ. ಜಾಸ್ತಿ ಜನ ಹಾಗೆ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಪ್ರೀತಿ ಕೊಟ್ಟು ನನ್ನ ಇಷ್ಟು ಜನ ಫಾಲೋವರ್ಸ್ ಆಗಿದ್ದೀರಾ, 70 ಫಾಲೋವರ್ಸ್ ಆಗಿದ್ದೀರಾ. ಸೊ ಅದೇ ಥರ ನನಗೆ ಯೂಟ್ಯೂಬಲ್ಲೂ ಕೂಡ ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಬೇಡ್ಕೊತೀನಿ. ತೇರು ಬಂದಾಯಿತು. ಸೊ ತೇರಿನ ಸುತ್ತ ಒಂದು ರೌಂಡ್ ಹೋಗಿ ಅದಾದಮೇಲೆ ಕಲಶ ನೀರ ಸ್ವಲ್ಪ ಎಲ್ಲ ತಗೋಬೇಕು ಅಂತ ಅಂದರು. ಆ್ಯಂಡ್ ಆದಮೇಲೆ ಅಲ್ಲಿ ಕಾಯಿನ್ ಥರ ಎಸಿತಾರೆ. ಅದನ್ನೆಲ್ಲ ಒಂದು 2 ರೂಪಾಯಿನಾದ್ರು ತಗೋಬೇಕು. ಎತ್ಕೊಂಡಾದ್ಮೇಲೆ ನಾವು ದೇವ್ರ ಮನೇಲಿ ಪೂಜೆ ಮಾಡಬೇಕು ಅದನ್ನು. ಅದಾದಮೇಲೆ ಕಳ್ಸೋದೆಲ್ಲ ಆದಮೇಲೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಅಂದರು. ಸೊ ಫೋಟೋ ಕೂಡ ನಾವು ಕೂಡ ಅಲ್ಲಿ ತೆಗೆಸ್ತೋ. ಫೋಟೋ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಸಮೇತ ಫೋಟೋ ತೆಗೆಸ್ಕೊಂಡು, ಏಕೆಂದರೆ ಫುಲ್ ಮೆಮೊರಿಬಲ್ ಆಗಿರುತ್ತೆ. ಅದಾದಮೇಲೆ ನೈಟ್ ಇಲ್ಲೇ ಆಲ್ಟೋದು ದೇವಸ್ಥಾನದಲ್ಲೇ. ಬೆಳಗಿನ ಜಾವ 3:30ಗೆ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು. ಯಾಕೆಂದ್ರೆ 4 ಗಂಟೆ ಬಸ್ ಇತ್ತು ಅಂದರು. ಸೊ ಅದಕ್ಕೆ ಬೆಳಗಿನ ಜಾವನೇ ನಾವು ಹೊರಟು. ಅಲ್ಲಿಂದ ನಾವು ಬಂದಿದ್ದೆ ಮೈಸೂರಿಗೆ 7 o'clock 7:30 ಅಷ್ಟರ ಮೈಸೂರಿಗೆ ಬಂದು. ಆಗಿತ್ತು ಇವತ್ತಿನ ವ್ಲಾಗ್. ಇದು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್.